ರೇಟ್ ಎಷ್ಟು? ಅದಕ್ಕೆ ರೇಟ್ ಎಷ್ಟು ಹೇಳಿ? ಅದಕ್ಕೆ ರೇಟ್ ಎಷ್ಟು? ಮತ್ತೆ ಜಾಸ್ತಿ ಆಡ್ತೀರಾ? ಎಷ್ಟು ರೇಟ್ ಇದಕ್ಕೆ? ಅಂಗಡಿಯವ್ರೆ ಯಾಕೆ ಬೈತಾ ಇದೀರಾ ಹುಡುಗನ್ಗೆ? ಆ ಹುಡುಗ ಕರೆಕ್ಟ್ ಆಗೇ ಕೇಳ್ತಿರೋದು. MRP ಪ್ರೈಸ್ಗಿಂತ ಜಾಸ್ತಿ ಯಾಕೆ ಮಾರ್ತಾ ಇದೀರಾ ಅಂತ ಕೇಳ್ತಾ ಇರೋದು. ಅದಕ್ಕೆ ನೀವ್ ಇದ್ಬಿಟ್ಟು ಯಾಕೆ ಅವ್ರಿಗೆ ಬೈತಾ ಇದೀರಾ? ಕೆಲವೊಂದು ಕಾನೂನು ಇದೆ, ಕ್ಲೀನ್ ಆಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕಾಯ್ದೆ 2019 ಪ್ರಕಾರ ನೀವು ಮಾಡ್ತಿರೋದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕಾಯ್ದೆ ಸೆಕ್ಷನ್ 2 ಸಬ್ ಕ್ಲಾಸ್ 47 ಪ್ರಕಾರ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. MRP ಪ್ರೈಸ್ ಗಿಂತ ಜಾಸ್ತಿ ಅಮೌಂಟ್ ಅಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಕಸ್ಟಮರ್ಸ್ ಗೆ ಸೇಲ್ ಮಾಡಂಗಿಲ್ಲ. 5 ರೂಪಾಯಿ 10 ರೂಪಾಯಿ ಜಾಸ್ತಿ ಲಾಭ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಗೆ ಈ ತರ ಇಲ್ಲಿಗಲ್ ಆಗಿ ನೀವೇನಾದ್ರೂ ವ್ಯಾಪಾರ ಮಾಡಿದ್ರೆ ಆ ಕಸ್ಟಮರು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಕೇಸ್ ಮಾಡಿದಾಗ 10 ರಿಂದ 20 ಸಾವಿರ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು. ಸರ್, ಬಾಡಿಗೆ ಮನೆ ಓನರ್ ಮನೆ ಖಾಲಿ ಮಾಡಿ ಕೂಡ ನಮ್ಮ ಅಡ್ವಾನ್ಸ್ ಅಮೌಂಟ್ ರಿಟರ್ನ್ ಮಾಡ್ತಿಲ್ಲ, ನೀನೇನ್ ಬೇಕಾದ್ರೂ ಮಾಡ್ಕೋ ಅಂತ ಹೇಳ್ತಾರೆ. ಏನ್ ಮಾಡೋದು? ನೀವು ಬಾಡಿಗೆ ಮನೆಯಲ್ಲಿ ಇಲ್ಲಾಂದ್ರೆ ಲೀಸ್ ಮನೆಯಲ್ಲಿದ್ದು ನೀವು ಖಾಲಿ ಮಾಡಿದ್ಮೇಲೆ ನಿಮ್ಮ ಡೆಪಾಸಿಟ್ ಅಮೌಂಟ್ ಇಲ್ಲಾಂದ್ರೆ ನೀವು ಕೊಟ್ಟಿರೋ ಅಮೌಂಟ್ ನಿಮ್ಮ ಮನೆ ಓನರು ವಾಪಸ್ ಕೊಡ್ತಿಲ್ಲ ಅಂದ್ರೆ 100% ಅವ್ರ ಮೇಲೆ ನೀವು ಲೀಗಲ್ ಆಕ್ಷನ್ಸ್ ತಗೋಬಹುದು. ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಮನೆ ಓನರ್ಗೆ ಬಂದ್ಬಿಟ್ಟು ಒಂದು ಲೀಗಲ್ ನೋಟಿಸ್ನ ಸೆಂಡ್ ಮಾಡಿ. ಆ ಒಂದು ಲೀಗಲ್ ನೋಟಿಸ್ಗೆ 15 ದಿನದಲ್ಲಿ ನಿಮಗೆ ಯಾವುದೇ ಒಂದು ರಿಪ್ಲೈ ಬರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರ ಮೇಲೆ ಸಿವಿಲ್ ಕೋರ್ಟ್ ಅಲ್ಲಿ ರಿಕವರಿ ಆಫ್ ಮನಿಗೆ ಒಂದು ಸಿವಿಲ್ ಸೂಟ್ ನ ಫೈಲ್ ಮಾಡಬಹುದು. ಬಾಡಿಗೆ ಮನೆ ಆಗಿದ್ರೆ ರೆಂಟಲ್ ಅಗ್ರಿಮೆಂಟ್ ಇರುತ್ತೆ, ಮತ್ತೆ ಲೀಸ್ ಮನೆ ಆಗಿದ್ರೆ ಲೀಸ್ ಅಗ್ರಿಮೆಂಟ್ ಇರುತ್ತೆ. ಡೆಫಿನೆಟ್ಲಿ ನೀವು ಅವ್ರ ಮೇಲೆ ಲೀಗಲ್ ಆಕ್ಷನ್ಸ್ ತಗೋಬಹುದು. ನಿಮಗೆ ಏನಾದ್ರೂ ಅವ್ರು ಚೀಟ್ ಮಾಡಿದ್ರೆ ನೀವು ಅವ್ರ ಮೇಲೆ ಚೀಟಿಂಗ್ ಕಂಪ್ಲೇಂಟ್ ಕೂಡ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಬಹುದು. ಸರ್, ನಾನು ಒಬ್ಬರಿಗೆ ಸಾಲ ಕೊಟ್ಟಿದ್ದೆ, ಅವರು ನನಗೆ ವಾಪಸ್ ಬ್ಯಾಂಕ್ ಚೆಕ್ ಅಲ್ಲಿ ಅಮೌಂಟ್ ಬರೆದು ಸೈನ್ ಮಾಡಿ ಕೊಟ್ರು. ನಾನು ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಚೆಕ್ ಬೌನ್ಸ್ ಆಗಿದೆ, ಏನ್ ಮಾಡಬೇಕು? ನೋಡಿ, ನೀವ್ ಯಾರ ಹತ್ರ ಆದ್ರೂ ಸಾಲ ಇಸ್ಕೊಂಡು ಶೋರಿಟಿಗೋಸ್ಕರ ನಿಮ್ಮ ಚೆಕ್ ನ ನೀವು ಅವ್ರಿಗೆ ಕೊಟ್ಟಿದ್ರೆ ನೀವು ಸ್ವಲ್ಪ ಸಾಲ ತೀರ್ಸಿದ ಮೇಲೆ ಅವ್ರು ನಿಮ್ಮ ಮೇಲೆ ಚೆಕ್ ಬೌನ್ಸ್ ಕೇಸಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಕೊಟ್ಟಿರೋ ಚೆಕ್ ಬಂದ್ಬಿಟ್ಟು ಸೆಕ್ಯೂರಿಟಿ ಪರ್ಪಸ್ಗೆ, ಶೋರಿಟಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಸಿವಿಲ್ ಕೋರ್ಟ್ ಅಲ್ಲಿ ನೀವು ಡಿಕ್ಲೇರ್ ಮಾಡಿಸ್ಕೋಬೇಕು. ಅವಾಗ ಕ್ರಿಮಿನಲ್ ಕೋರ್ಟ್ ಅಲ್ಲಿ ನಡೀತಿರೋ ನಿಮ್ಮ ಚೆಕ್ ಬೌನ್ಸ್ ಕೇಸ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಹಾನರಬಲ್ ಸುಪ್ರೀಂ ಕೋರ್ಟ್ ಒಂದು ಲೇಟೆಸ್ಟ್ ಜಡ್ಜ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟ್ ಹೆಸರು ಬಂದ್ಬಿಟ್ಟು ಪ್ರೇಮ್ರಾಜ್ ವರ್ಸಸ್ ಪೂನಮ ಮೇನೋನ್ ಅಂತ ಹೇಳ್ಬಿಟ್ಟು ಈ ಕೇಸ್ ರೆಫರೆನ್ಸ್ ನೀವು ತಗೋಬಹುದು. ನಿಮ್ಮನ್ನ ನೀವೇ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ಮಾತ್ರ ಇರೋ ಪ್ರತಿಯೊಂದು ಪ್ರೂಫ್ ನಿಮ್ಮ ಕೇಸ್ಗೆ ಹೆಲ್ಪ್ ಆಗುತ್ತೆ. ಸರ್, ಆಡಿಯೋ ರೆಕಾರ್ಡಿಂಗ್ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಅಲ್ಲಿ ಸಾಕ್ಷಿಯಾಗಿ ಪ್ರೂಫ್ ಆಗಿ ಉಪಯೋಗಿಸಬಹುದಾ? ಓಕೆ, ನೋಡಿ, ನಿಮ್ಮ ಹತ್ರ ಇರೋ ಆಡಿಯೋ ರೆಕಾರ್ಡಿಂಗ್ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಆಗಿ ತಗೊಳ್ತಾರೆ. ಯಾವಾಗಂದ್ರೆ ನೀವು ಮಾಡಿರೋ ಆಡಿಯೋ ರೆಕಾರ್ಡಿಂಗ್ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ನಡೀತಿರೋ ಕೇಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ನೀವು ನಿಮ್ಮ ಹತ್ರ ಇರೋ ಕೆಲವೊಂದು ವಿಡಿಯೋಸ್ ಬಂದ್ಬಿಟ್ಟು CCTV ವಿಜುವಲ್ಸ್ ಆಗಿದ್ದು, ಯಾವುದೇ ಒಂದು ಸ್ಪೈ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋಸ್ ಆಗಿದ್ರೆ ಅವರ ಪರ್ಸನಲ್ ಪ್ರೈವಸಿಗೆ ಧಕ್ಕೆ ಬರದೆ ಹಾಗೆ ಇರಬೇಕು. ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 3 ಬಂದ್ಬಿಟ್ಟು ಏನ್ ಹೇಳುತ್ತೆ ಅಂದ್ರೆ ನಿಮ್ಮಲ್ಲಿರೋ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಕೇಸಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಕೋರ್ಟ್ ಅದನ್ನ ಪರಿಗಣಿಸ್ತಾರೆ. ಸರ್, ಒಬ್ಬರ ಹತ್ರ ಬಡ್ಡಿಗೆ 3 ಲಕ್ಷ ಸಾಲ ತಗೊಂಡಿದ್ದೆ, ಶೂರಿಟಿಗೆ ಅಂತ ಹೇಳಿ ನನ್ನ ಚೆಕ್ ತಗೊಂಡಿದ್ರು. 2 ಲಕ್ಷ ಸಾಲ ತೀರಿಸಿದೀನಿ, ಇವಾಗ ನನ್ನ ಶೂರಿಟಿ ಚೆಕ್ ಇಟ್ಕೊಂಡು ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಮಾಡಿದ್ದಾರೆ. ಇದು ಮೋಸ ಅಲ್ವಾ? ನೋಡಿ, ನಿಮಗೆ ಯಾರಾದ್ರೂ ಚೆಕ್ ಕೊಟ್ಟು ಆ ಚೆಕ್ ನೀವು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದ್ಮೇಲೆ ಆ ಚೆಕ್ ಏನಾದ್ರೂ ಬೌನ್ಸ್ ಆದಾಗ ನೀವು ಆ ಒಂದು ರಿಟರ್ನ್ ಮೆಮೋನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಯಾರು ಚೆಕ್ ಕೊಟ್ಟಿದಾರೋ ಅವರಿಗೆ ವಿತಿನ್ 30 ಡೇಸ್ ಒಂದು ಲೀಗಲ್ ನೋಟಿಸ್ ನ ಕಳಿಸ್ಬೇಕು. ನಿಮಗೆ ವಿತಿನ್ 30 ಡೇಸ್ ಅವ್ರ ಕಡೆಯಿಂದ ಯಾವುದೇ ಒಂದು ಸೆಟಲ್ಮೆಂಟ್ ಮತ್ತೆ ಯಾವುದೇ ಒಂದು ರಿಪ್ಲೈ ಬರಲಿಲ್ಲ ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಸೆಕ್ಷನ್ 138 ಪ್ರಕಾರ ನೀವು ಅವ್ರ ಮೇಲೆ ಕೇಸ್ ಮಾಡಬಹುದು. ಅವ್ರು ಏನಾದ್ರು ತಪ್ಪು ಮಾಡಿದಾರೆ ಅಂತ ಕೋರ್ಟ್ ಪ್ರೂವ್ ಆದ್ರೆ 100% ಅವ್ರಿಗೆ 2 years ಜೈಲ್ ಪನಿಷ್ಮೆಂಟ್ ಮತ್ತೆ ಅವರು ಎಷ್ಟು ಅಮೌಂಟ್ಗೆ ಚೆಕ್ ಬರೆದು ಕೊಟ್ರೋ ಅದರ ಡಬಲ್ ಅಮೌಂಟ್ ನಿಮಗೆ ಪೆನಾಲ್ಟಿ ಆಗಿ ಸಿಗುತ್ತೆ. ನನ್ನ ಹೊಸ ಕಂಪನಿಯವರು ನಾನು ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇದ್ದಾಗ ಯಾವುದೇ ಒಂದು ರೀಸನ್ ಇಲ್ಲದೆ ನನ್ನ ಕೆಲಸದಿಂದ ಫೋರ್ಸಬಲ್ ಆಗಿ ತೆಗಿಬೋದಾ? ನೋಡಿ, ಫಸ್ಟ್ ನೀವು ಒಂದು ಕಂಪನಿಗೆ ಜಾಯಿನ್ ಮಾಡಿದಾಗ ಅವ್ರು ನಿಮಗೆ ಆಫರ್ ಲೆಟರ್ ಅಂತ ಕೊಡ್ತಾರೆ.
ಆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಅವರು ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮೆನ್ಷನ್ ಮಾಡಿದ್ರು ಅಂತ ಕ್ಲೀನ್ ಆಗಿ ನೀವು ಫಸ್ಟ್ ಓದ್ಕೋಬೇಕು. ಅವರು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನೆಲ್ಲ ಒಪ್ಕೊಂಡು ನೀವು ಆ ಒಂದು ಕಂಪನಿ ಅಪಾಯಿಂಟ್ಮೆಂಟ್ ಲೆಟರ್ಗೆ, ಆಫರ್ ಲೆಟರ್ಗೆ, ಆ ಒಂದು ಕಾಂಟ್ರಾಕ್ಟ್ಗೆ ನೀವು ಸೈನ್ ಹಾಕಿ ಕೊಟ್ಟಿರ್ತೀರಾ. ನೋಡಿ, ಕಂಪನಿ ಅವರು ನಿಮ್ಮನ್ನ ಕೆಲಸದಿಂದ ತೆಗಿಬಹುದು. ಯಾವಾಗಂದ್ರೆ ಆ ಒಂದು ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಕೆಲಸ ಮಾಡ್ತಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಆ ಕಂಪನಿಗೆ ಬೇಕಿರೋ ರೆವೆನ್ಯೂಸ್ ನ ನೀವು ಕ್ರಿಯೇಟ್ ಮಾಡ್ತಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಅಪ್ ಟು ದ ಮಾರ್ಕ್ ಇಲ್ಲ ಅಂದ್ರೆ ಕಂಪನಿ ಅವರು ನಿಮ್ಮನ್ನ ತೆಗಿಬಹುದು. ಕೆಲವೊಂದು ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಅವರು ಕಂಪನಿಯಿಂದ ತೆಗಿಬೇಕು ಅಂದ್ರೆ ಅವ್ರು ನಿಮಗೆ ಕ್ಲಿಯರ್ ಆಗಿರೋ ಒಂದು ನೋಟಿಸ್ ನ ಕೊಡಬೇಕಾಗುತ್ತೆ. ಇಲ್ಲಿಗೆಲ್ಲ ಏನಾದ್ರೂ ಈ ತರ ಕಂಪನಿಯಿಂದ ಟರ್ಮಿನೇಟ್ ಮಾಡಿದ್ರೆ ನೀವು ಲೇಬರ್ ಕೋರ್ಟ್ ನ ಅಪ್ರೋಚ್ ಮಾಡಿ ಕೇಸ್ ನ ಫೈಲ್ ಮಾಡಬಹುದು. ಸರ್, ಗರ್ಲ್ ಫ್ರೆಂಡ್ ಇನ್ನೂ 18 ವರ್ಷ ತುಂಬಿಲ್ಲ, ಆದ್ರೆ ಅವಳ ಹಳ್ಳಿಯಲ್ಲಿ ಅವಳಿಗೆ ಇಷ್ಟವಿಲ್ಲದೆ ಒತ್ತಾಯದಿಂದ ಮದುವೆ ಮಾಡ್ತಿದ್ದಾರೆ. ನಾನು ಇದನ್ನು ಹೇಗೆ ಸ್ಟಾಪ್ ಮಾಡುವುದು ಹೇಳಿ ಸರ್. ನೋಡಿ, ನಮ್ ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಬಂದ್ಬಿಟ್ಟು ಇಲೀಗಲ್. ಯಾವ ಕಾನೂನು ಪ್ರಕಾರ ಅಂದ್ರೆ ದ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಪ್ರಕಾರ ಸೆಕ್ಷನ್ 10 and 11 ಪ್ರಕಾರ ಇದೊಂದು ಪನಿಷಬಲ್ ಆಫೆನ್ಸ್. ಯಾಕಂದ್ರೆ ಹುಡುಗಿಗೆ 18 ವಯಸ್ಸಿಗಿಂತ ಕಡಿಮೆ ಆಗಿದ್ದು, ಹುಡುಗನ್ಗೆ 21 ಇಯರ್ಸ್ ಗಿಂತ ಕಡಿಮೆ ಆಗಿದ್ದು ಯಾರಾದ್ರೂ ಫೋರ್ಸ್ಫುಲ್ ಆಗಿ ಈ ಒಂದು ಮದುವೆನ ಮಾಡಿದ್ರೆ, ಯಾರು ಈ ಒಂದು ಮದುವೆನ ಮಾಡಿಸ್ತಿದಾರೋ ಅವರಿಗೆ 2 years ಆಫ್ ರಿಗರಸ್ ಜೈಲ್ ಪನಿಷ್ಮೆಂಟ್, ಅಂದ್ರೆ 2 ವರ್ಷದ ಕಠಿಣ ಜೈಲು ಶಿಕ್ಷೆ ಸಿಗುತ್ತೆ. 1 ಲಕ್ಷ ರೂಪಾಯಿ ಫೈನ್ ಇದೆ. ಅದರಿಂದ ಈ ತರ ಇಲ್ಲಿಗಲ್ ಆಗಿ ಚೈಲ್ಡ್ ಮ್ಯಾರೇಜ್ ನಿಮ್ಮ ಹಳ್ಳಿಗಳಲ್ಲಿ ನಡೀತಿದ್ರೆ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ 100% ಆ ಮ್ಯಾರೇಜ್ ನ ಸ್ಟಾಪ್ ಮಾಡ್ತಾರೆ.